ಪಿಎಫ್ ಕೂಡ ಕೊಟ್ಟಿಲ್ಲ ಅನ್ನೋದೊಂದು ಬರ್ತಾರೆ ಹೋಗ್ತಾರೆ ಯಾರು ಕೂಡ ನ್ಯಾಯ ಕೊಡಿಸ್ತಾ ಇಲ್ಲ ಅನ್ನೋದೊಂದು ಮಾತುಗಳನ್ನ ಕಾಂಗ್ರೆಸ್ ಸರ್ಕಾರಕ್ಕೆ ಮನುಷ್ಯತ್ವ ಇಲ್ಲ ಅನ್ನೋದನ್ನು ಮತ್ತೊಮ್ಮೆ ರುಜುವಾತಾಗಿದೆ. ಚಂದ್ರಶೇಖರ್ ಏನು ಶಿವಮೊಗ್ಗದ ನಮ್ಮ ಅಧಿಕಾರಿ ಆತ್ಮಹತ್ಯೆ ಮಾಡಿಕೊಂಡ್ರು, ಬೋವಿ ಸಮಾಜದ ಸೇರಿರ್ತಕ್ಕಂಥ ಒಬ್ಬ ಪ್ರಾಮಾಣಿಕ ಅಧಿಕಾರಿ. ಪಿ ಎಫ್ ಕೂಡ ಬಂದಿಲ್ಲ, ಮತ್ತೊಂದು ಇವೆಲ್ಲ ಬಂದಿಲ್ಲ ಅಂತ ಹೇಳಿದ್ರೆ ಸರ್ಕಾರ ಎಷ್ಟು ಗಂಭೀರವಾಗಿ ಪ್ರಕರಣವನ್ನು ತೆಗೆದುಕೊಂಡಿದೆ ಅನ್ನೋದನ್ನು ಇದರಲ್ಲೇ ಗೊತ್ತಾಗ್ತದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನಾವು ಈ ನ್ಯಾಯ ಸಿಗೋವರೆಗೂ ಕೂಡ ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಹೋರಾಟ ಮುಂದುವರಿತದೆ. ಥ್ಯಾಂಕ್ ಯು. ಮಾತಾಡ್ತೀನಪ್ಪ. ಇದ್ರ ಬಗ್ಗೆ ನಾವು ಪ್ರಮುಖರೆಲ್ಲರೂ ಕೂಡ ಚರ್ಚೆ ಮಾಡ್ತಾ ಇದ್ದೇವೆ. ರಾಜ್ಯ ಸರ್ಕಾರ ಸದನದಲ್ಲೂ ಕೂಡ ಇದ್ರ ಚರ್ಚೆಗೆ ಮುಂದಾಗಲಿಲ್ಲ. ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳಿ ಇವೆಲ್ಲವೂ ಕೂಡ ಚರ್ಚೆ ಆಗಬೇಕು ಅಂದರೆ ಚರ್ಚೆಗೆ ಕೂಡ ಮುಂದಾಗಲಿಲ್ಲ. ಈಗ ಕಾಟಾಚಾರಕ್ಕೆ ನಾಮಕಾವಾಸ್ತೆಗೆ ಈ ರೀತಿ ತರಾತುರಿಯಲ್ಲಿ ಇವತ್ತು ತಾಲೂಕುಗಳನ್ನು, ಕೆಲವು ತಾಲೂಕುಗಳನ್ನು ಮಾತ್ರ ಘೋಷಣೆ ಮಾಡಿ ಇನ್ನು ಬಹುತೇಕ ಜಿಲ್ಲೆಗಳಲ್ಲಿ ತಾಲೂಕುಗಳನ್ನು ಅದ್ರ ಬಗ್ಗೆ ಚಕಾರನೂ ಕೂಡ ಎತ್ತಿಲ್ಲ. ಸೊ ಇವತ್ತು ಬರದ ವಿಚಾರದಲ್ಲಿ ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಪದೇ ಪದೇ ಎಡುತ್ತಾ ಇದೆ. ಸರಿಯಾದ ರೀತಿಯಲ್ಲಿ ಕೇಂದ್ರಕ್ಕೂ ಕೂಡ ವರದಿ ಸಲ್ಲಿಸೋದ್ರಲ್ಲಿ ವಿಫಲ ಆಗ್ತಾ ಇದೆಯಾ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಮಾತಾಡ್ತೀನಿ ಅದ್ರ ಬಗ್ಗೆ. ಅಂದರೆ ಇದು ಯಾರೋ ಒಬ್ಬ ನಾಗೇಂದ್ರಕ್ಕೆ ಸೀಮಿತವಾಗಿಲ್ಲ. ಇದು ಕಾಂಗ್ರೆಸ್ ವಲಯದಲ್ಲೂ ಕೂಡ ಚರ್ಚೆ ಆಗ್ತದೆ. ಯಾಕೆ ನಾಗೇಂದ್ರ ಅವ್ರಿಗೆ ಕ್ಲೀನ್ ಚಿಟ್ ಏನು ಸಿಕ್ಕಿರಲಿಲ್ಲ. ತರಾತುರಿಯಲ್ಲಿ ಮತ್ತೆ ಡಿ ಕೆ ಶಿವಕುಮಾರ್ ಅವರು ಅವ್ರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ತಕ್ಕಂಥ ಅನಿವಾರ್ಯತೆ ಏನಿತ್ತು? ಕಾರಣ ಕಾಂಗ್ರೆಸ್ ಹೈಕಮಾಂಡಿಂದನೂ ಕೂಡ ಒತ್ತಡ ಇತ್ತು. ಸ್ವತಃ ಮುಖ್ಯಮಂತ್ರಿಗಳಿಗೆ ಆಸಕ್ತಿ ಇರಲಿಲ್ಲ ನಾಗೇಂದ್ರವ್ರನ್ನ ಮತ್ತೆ ಕ್ಯಾಬಿನೆಟ್ ತೆಗೆದುಕೊಳ್ಳೋದಕ್ಕೆ. ಸೊ ಹಾಗಾಗಿ ಮುಖ್ಯಮಂತ್ರಿಗಳಿಗೆ ಯಾರು ಒತ್ತಡ ಹಾಕೋದಕ್ಕೆ ಸಾಧ್ಯ? ಖಂಡಿತ ಅದು ಹೈಕಮಾಂಡಿಂದನೇ ಬರೋದಕ್ಕೆ ಸಾಧ್ಯ. ಹಾಗಾಗಿ ಇದರಲ್ಲಿ ಹೈಕಮಾಂಡ್ ಪಾಲು, ಕಾಂಗ್ರೆಸ್ ಹೈಕಮಾಂಡ್ಗೂ ಕೂಡ ಪಾಲು ಸೇರಿದೆ ಅಂತಕ್ಕಂಥದ್ದು ಯಾವುದೇ ಅನುಮಾನಗಳಿಲ್ಲ. ಥ್ಯಾಂಕ್ ಯು. ಮಾತಾಡ್ತೇನೆ.